ಓಂ ನಮೋ ವೆಂಕಟೇಶಾಯ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತಿರುಪತಿ ವೈಕುಂಠ ಏಕಾದಶಿಯ ಸಂಭ್ರಮಕ್ಕೆ ನಾವು ತಿರುಪತಿಗೆ ಹೊರಡ್ತಾ ಇದ್ದೀವಿ. ಕೆಳಗಡೆ ತಿರುಪತಿಲಿ ನಾವು ಫ್ರೆಶ್ ಅಪ್ ಆಗಿ ನಾವು ಮೇಲ್ಗಡೆ ದರ್ಶನಕ್ಕೆ ಅಂತ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. Hi guys, welcome to my channel. ಓಂ ನಮೋ ವೆಂಕಟೇಶಾಯ. ಈಗ ನಾವು ಫ್ರೆಶ್ ಅಪ್ ಆಗಿ ನಾವು ಮೇಲ್ಗಡೆ ತಿರುಪತಿಗೆ ದರ್ಶನಕ್ಕೆ, ತಿಮ್ಮಪ್ಪನ ದರ್ಶನಕ್ಕೆ ಅಂತ ನಾವು ಹೊರಡ್ತಾ ಇದ್ದೀವಿ. ನಾವು ಹೊರಟಿದ್ದು 12 ಗಂಟೆಗೆ ನಾವು ಕ್ಯೂವಲ್ಲಿ ನಿಂತ್ಕೊಂಡ್ವಿ ದರ್ಶನ ಮಾಡೋಕ್ಕೆ ಅಂತ. ಹೊರಗಡೆ ಬಂದಿದ್ದು 6:30 ಆಯಿತು ನೈಟು. 6 ಅವರ್ ನಮಗೆ 5 ಅವರ್ ನಮಗೆ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ತುಂಬ ರಶ್ ಇತ್ತು. ಫ್ಲವರ್ ಡೆಕೋರೇಷನ್ ಆಗಲಿ, ಲೈಟಿಂಗ್ಸ್ ಆಗಲಿ, ತಿರುಪತಿ ಫುಲ್ಲು ಚೆನ್ನಾಗಿ ಅಲಂಕಾರ ಮಾಡಿದರು. ಜನ್ಮದಲ್ಲಿ ಒಂದ್ಸಲ ಆದರೂ ನಾವು ತಿರುಪತಿಗೆ ಹೋಗಿ ವೈಕುಂಠ ದ್ವಾರ ಪ್ರವೇಶ ಮಾಡಬೇಕು ಫ್ರೆಂಡ್ಸ್. ಆಗಲೇ ನಮಗೆ ತುಂಬ ಸಂತೋಷ ಆಯಿತು. ಈಗ ಕ್ಯೂವಲ್ಲಿ ನಿಂತ್ಕೊಂಡ್ವಿ. 5 ಅವರ್ಸ್ ನಾವು ಲಾಕ್ ಹೋದ್ವಿ ಒಳಗಡೆ. ಇದೇ ಜಾಗ. ರೀ ಇಲ್ಲಿ ನೋಡ್ರಿ, ಕಬ್ಬ ಹತ್ರ ಬನ್ರಿ. ಹಂಗೆ ಇಲ್ಲಿ ಬನ್ರಿ. ಹಂಗೆ ತೆಗಿಯೋ ಅಂದ್ರೆ ಇಲ್ಲಿ ಹಂಗೆ ನಿಂತ್ಕೊಳ್ರಿ. ಫೋಟೋ ಹೊಡಿ. ಫೋಟೋ ಹೊಡಿ. ఒక్కరాగిపోతే 10 మంది అవుతారు. నడవండి. ಹೌದಾ? ಮಾವಿನಕಾಯಿ కప్పు సార్ చెప్పండి సార్. ಸಿಕ್ಸ್ ಅವರ್ಸ್ ನಾವು ವೆಯ್ಟ್ ಮಾಡಿ ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ. ವೆಂಕಟೇಶಾಯ. ಓಂ ನಮೋ ವೆಂಕಟೇಶಾಯ. ತಿಮ್ಮಪ್ಪನ ದರ್ಶನ ಚೆನ್ನಾಗಾಯಿತು. ನಮಗೆ ಸ್ವರ್ಗದಲ್ಲೇ ಇರೋ ಥರ ನಮಗೆ ಭಾಸವಾಯಿತು. ಈ ವರ್ಷ ತಿರುಪತಿಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನಮಗಂತೂ ತುಂಬ ಸ್ವರ್ಗದಲ್ಲೇ ಇದ್ದೀವೇನೋ ಅನಿಸ್ತಾ ಇತ್ತು. ಲೈಟಿಂಗ್ಸ್ ಆಗಲಿ, ಫ್ಲವರ್ ಡೆಕೋರೇಷನ್ ಆಗಲಿ, ಫ್ರೂಟ್ಸ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ನಡೀತು.
ನೀವು ಸಹ ಒಂದ್ಸಲ ಜೀವನದಲ್ಲಿ ತಿರುಪತಿಗೆ ಬಂದು ವೈಕುಂಠ ದ್ವಾರ ಪ್ರವೇಶ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.